ಮಠದಲ್ಲಿದ್ದಾನೆ ಹುಡುಗ ಅಲ್ಲಿ ಹೋದ್ರು, ಅಲ್ಲಿ ಮಠದಲ್ಲಿ ಬುದ್ಧಿಯಲ್ಲ. ಅಲ್ಲಿ ಹೋದ್ರೆ ಇದು ವೈರಾಸು ಬಿಟ್ಟಿದ್ದಾರೆ ಗುರುಗಳ ಸಂಘ. ಹೋಗಿ ತಂದೆ ಮೊದಲು ಹೋಗಿ ಮಕ್ಕಳನ್ನು ಬೈಯೋರು, ಬುದ್ಧಿಗೆ ಕೈಯಿಂದ ಬಿಡುಗಡೆ ಮಾಡ್ಕೊಂಡು ಬರೋಲ್ಲ. ಬಹಳ ವಿಧದಿಂದ ಹೇಳಿದ್ರು, ಇವರು ಮಕ್ಕಳ ಜವಾಬ್ದಾರಿ ಏನು, ತಂದೆ ತಾಯಿಗಳು ಎದುರು ನಿಲ್ಲುವುದಲ್ಲ, ತಂದೆ ತಾಯಿಗಳು ಹೇಳಿದಾಗ ಕೇಳ್ಕೊಂಡು ತಂದೆ ತಾಯಿ ಹೇಳಿದಾಗ ಮಾಡ್ಕೊಂಡಿರ್ಬೋದು ಅಂತ. ಅದಕ್ಕೂ ಇವ್ರು ಬದಲಿಲ್ಲ. ನಾನು ನನ್ನಷ್ಟಕ್ಕೆ ನನ್ನ ದಾರಿಯಲ್ಲಿ ಹೋಗೋದಕ್ಕೆ ನೀವು ಬಿಟ್ಟು ಆಶೀರ್ವಾದ ಮಾಡಬೇಕು, ಈಗ ತಡೆಯಬಾರ್ದಪ್ಪ, ನನ್ನ ದಾರಿಗೆ ಅಡ್ಡಗ ನಿಲ್ಲಬಾರ್ದು. ಕಡೆ ಏನು ಹೇಳಿದ್ರು ಅಂದರೆ, ಇವರು ತಮ್ಮಯ್ಯ ಇದು ಜೋರು ಮಾಡಿದ ಮುಗಿದ ಮೇಲೆ ಅವ್ರು ನಿನ್ನ ಕಾಲು ಹಿಡಿತೇನಪ್ಪ, ಸನ್ಯಾಸವನ್ನು ತಗೋಬೇಡ ಅಂತ ನಿಜವಾಗಿ ಅವರು ನಿನ್ನ ಕಾಲು ಹಿಡಿತೇನೆ ಅಂತ ಬಗ್ಗಿಬಿಟ್ರು. ತಕ್ಷಣ ಅವರು ಹೇಳಿದ್ರು, ಸನ್ಯಾಸ ತಗೊಳ್ಳದೆ ಇದ್ದಾಗ ಮಗನ ಕಾಲು ಹಿಡಿಯೋ ಅಧಿಕಾರ ಇಲ್ಲ, ಹಾಗೆ ನೀವು ಪರವಾಗಿ ಸಿಕ್ಕಿದ್ದೇವೆ ಸನ್ಯಾಸ ತಗೊಳ್ಳಿಕ್ಕೆ ಎಂದು. ಎಂಥ ಸಂದರ್ಭದಲ್ಲಿ ನೀವು ನಮಸ್ಕಾರ ಮಾಡಿದ್ರೆ ನಾನು ಸನ್ಯಾಸ ಆದೆ ಅಂತ. ನೀವು ಎಲ್ಲಿ ಆ ಕಡೆ ಬಂದು ಕೊನೆಯದಾಗ್ತದೆ, ನೀನು ಎಲ್ಲಿಯಾದರೂ ಸನ್ಯಾಸ ತಗೊಂಡ್ರೆ ನಾನು ಬಾವಿಕೆನೆ ನೋಡಿದೆ, ನಾನು ಬದುಕಿರೋಲ್ಲ. ತಕ್ಷಣ ನಾನು ಉಟ್ಟ ಬಟ್ಟೆಯನ್ನು ಹರಿದು ಲಂಗೋಟಿ ಇಟ್ಟುಕೊಂಡು ನಾನು ಸನ್ಯಾಸಿ ಆದೆ, ಧೈರ್ಯ ಇದ್ರೆ ಹಾದಿ ಅಂತೇಳಿ. ಧೈರ್ಯ ಇಲ್ಲ ಅದಕ್ಕೆ, ನನಗೆ ಸನ್ಯಾಸಿ ಆಗುವ ಧೈರ್ಯ ಇದೆ, ನಿಮಗೆ ಬಾವಿಗೆ ಹಾಕುವ ಧೈರ್ಯ ಇದ್ರೆ ಹಾರಿ. ಅಪ್ಪ ಯಾರಾದ್ರು ಬಾವಿಗೆ ಹಾಕ್ತಾರ, ನೀವು ಸನ್ಯಾಸ ತಗೊಳ್ಳೋದು ಯಾರು ಬಾಯಿ ಹಾಕ ಇಲ್ಲ. ಅಂದರೆ ಸೈಕಾಲಜಿ ಇದು. ಅವರು ಹಾಗೆ ಹೇಳುವಾಗ ಬಾವಿಗೆ ಹಾರುವ ಉದ್ದೇಶ ಇಲ್ಲ, ನನ್ನ ಬಾಯಿ ಕಟ್ಟಿಸುವ ಉದ್ದೇಶ, ಅದಕ್ಕೆ ನಾನು ಬದುಕು. ಎಷ್ಟು ಚಂದ ಅದು.